ಟಾರ್ ರೋಡ್ ಪ್ರಾಪರ್ಟಿ. ಪ್ರೆಸೆಂಟು 4.5 ಎಕರೆ ರೆಡಿ ಇದೆ. ಟಾರ್ ರೋಡು, ಮೇನ್ ರೋಡ್ ಇಲ್ಲಿಂದ ಜಸ್ಟ್ 200 ಮೀಟ್ರ್ ಅಷ್ಟೇ. ಇಲ್ಲಿಂದ ಮೇನ್ ರೋಡು ಮಳವಾಡಿ ಮೇನ್ ರೋಡು. ಮಳವಾಡಿ ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಕ್ಲೀನ್ ಮಾಡಿಸಿದ್ದಾರೆ. 4 ಎಕರೆ ರೆಡಿ ಐತೆ. ಇನ್ನೂ ಒಂದು 2 ಎಕರೆ ಆಗುತ್ತೆ. ಟೋಟಲ್ 6.5 ಎಕರೆ ಆಗುತ್ತೆ. ಸೈಟ್ಗೆ ಆಗುವಂಥ ಜಾಗ. ಬೋರೆಲ್ಲ ಮೊದಲೇ ಹಾಕಿದ್ದಾರೆ. ನೀರು ಬಿದ್ದಿದೆಯೋ, ಬೋರ್ ಇದೆ, ಮೋಟ್ರ್ ಬಿಟ್ಟಿಲ್ಲ, ಸರ್ವಿಸ್ ತೊಗೊಂಡಿಲ್ಲ. ಕ್ರಾಸ್ ಬರುತ್ತೆ. ನಾಲ್ಕೂವರೆ ಎಕರೆ ಜನರಲ್ ಪ್ರಾಪರ್ಟಿ. ಅಗ್ರಿಮೆಂಟ್ ಆಗೈತೆ. ಆರೂವರೆ ಎಕರೆ ದೊಡ್ಡ ಕೆಂಪು ಮಣ್ಣು, ಪ್ಯೂರ್ ಕೆಂಪು. ನಾವು ಆಡಪಾಸಲ್ಲಿ ಕೆಬ್ಬೆ ಮಣ್ಣು ಅಂತೀವಿ. ಕೆಬ್ಬೆ ಗ್ರಾವೆಲ್ 2 ಮಿಕ್ಸು ಬರ್ತದೆ. ಕೆಂಪು ಹಾಂ ಇದು ಹಿಂದೆಗಡೆನೇ ಎಂಟ್ರಿ ತಗೊಳ್ತದೆ. ಬಾಕ್ಸ್ ಆಗಿ ಬರಲ್ಲ. ಮಧ್ಯ 8 ಅಡಿ ಅಂತ ಬಿಟ್ಕೊಂಡಿದ್ರು. ಇವಾಗ 2 ಜಾಗ ಸೇರ್ಕೊಂಡ್ಬಿಡ್ತಲ್ಲ ಇವ್ರಿಗೇನು ಇವಾಗ. ಒಟ್ಟು ಈ ಜಾಗಕ್ಕೆ 2 ಕಡೆನ ರೋಡ್ ಐತೆ. ಒಂದು ಮಡ್ ರೋಡು, ಒಂದು ಟಾರ್ ರೋಡು. 2 ಜಾಗ, 2 ದಾರಿ ನೋಡಿ. ಇದು ಒಂದು ಚೈನು, ದೊಡ್ಡ ರೋಡನ್ನೇ. ಲಾರ್ಜ್ ಸ್ಕೇಲಲ್ಲಿ ಮಾಡೋರಿಗೆ ಸೂಪರಾಗಿದೆ. ಇದು ಬಾಕ್ಸ್ ಪೀಸ್ ಬರುತ್ತೆ. ಈ ಕಾಂಪೌಂಡ್ ಟೈಪು ಎಲ್ಲ ಒಂದಕ್ಕೆ ಅಟ್ಯಾಚ್ಮೆಂಟು. ಲಾರ್ಜ್ ಟೈಪು ಬಾಕ್ಸ್ ಆಗಿದೆ, ಲಾರ್ಜ್ ಆಗಿದೆ. ಇದು ಒಂದು ಫ್ಲಾಟ್ ಇದೆ. ಒಟ್ಟು ಜಾಗ 4 ಎಕರೆ 10 ಗುಂಟೆ ರೆಡಿ ಫಾರ್ ಸೇಲ್. ಒಟ್ಟು ಜಾಗ 2 ರೋಡು, ಒಂದು ಟಾರ್ ರೋಡ್ ಅಟ್ಯಾಚು, ಒಂದು ಮಡ್ ರೋಡ್. 6 ಎಕರೆವರೆಗೂ ಇನ್ನೂ ಆಗುತ್ತೆ.